ರಾಯಚೂರು ನಗರ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ 8ನೇ ಕೆಡಿಪಿ ಸಭೆ ಶಾಸಕ ಬಸನಗೌಡ ದದ್ದಲ್. ರಾಯಚೂರು ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ಮಾಡಲಾಯಿತು. ಜನರ ಸಮಸ್ಯೆಗಳಿಗೆ ಶೀಘ್ರ ಸ್ಪಂದಿಸಿ ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿ ಜನಪರ ಆಡಳಿತ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ಜನರ ಅಭಿವೃದ್ಧಿ ಮತ್ತು ಕಲ್ಯಾಣವೇ ನಮ್ಮ ಪ್ರಮುಖ ಗುರಿ. ಅಭಿವೃದ್ಧಿಯ ಪಥದಲ್ಲಿ ಎಲ್ಲಾ ಇಲಾಖೆಗಳ ಸಮನ್ವಯದೊಂದಿಗೆ ಇನ್ನಷ್ಟು ಪರಿಣಾಮಕಾರಿ ಕಾರ್ಯಗಳನ್ನು ಕೈಗೊಳ್ಳಲು ಸಂಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ರಾಯಚೂರು ಕೃಷಿ ಅಧಿಕಾರಿಗಳಿಗೆ ದಾಸ್ತಾನರಾಗಿರುವ ರಸಗೊಬ್ಬರ ಮತ್ತು ರೈತ ಸಂಪರ್ಕ ಕೇಂದ್ರಗಳಲ್ಲಿ ದಾಸ್ತಾನಾಗಿರುವ ಬೀಜಗಳ ಬಗ್ಗೆ ವಿಚಾರಿಸಲಾಯಿತು ಮತ್ತು ಗ್ರಾಮಾಂತರ ಭಾಗಗಳಲ್ಲಿ ಮತ್ತು ಗಡಿ ಭಾಗದಲ್ಲಿ ನಕಲಿ ಬಿತ್ತನೆ ಬೀಜ ಮತ್ತು ನಕಲಿ ರಸಗೊಬ್ಬರ, ನಕಲಿ ಜೈವಿಕ ಹೆಸರಿನಲ್ಲಿ ನಕಲಿ ಸುಡು ಬಯೋಗಳು ಮಾರಾಟ ಮಾಡುವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಆಂಧ್ರ ತೆಲಂಗಾಣ ಗಡಿ ಭಾಗಗಳಿಂದ ಬರುವ ನಕಲಿ ಕ್ರಿಮಿನಾಶಕಗಳನ್ನು ಮತ್ತು ನಕಲಿ ಬೀಜಗಳನ್ನು, ನಕಲಿ ರಸಗೊಬ್ಬರವನ್ನು ಬರುವ ಬಗ್ಗೆ ಸೂಕ್ತ ನಿಗಾ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಈಗಾಗಲೇ ರೈತರಿಗೆ ರಸಗೊಬ್ಬರ ಜೋಡಣೆ ಮಾಡುವುದನ್ನು ತಡೆಗಟ್ಟಬೇಕು. ಅಂತಹ ಜೋಡಣೆ ಮಾಡಿ ನೀಡುವಂತಹ ಅಂಗಡಿ ಮಾಲೀಕರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ರೈತರಿಗೆ ಮೋಸವಾಗದಂತೆ ನೋಡಿಕೊಳ್ಳಬೇಕೆಂದು ಸಹಾಯಕ ಕೃಷಿ ನಿರ್ದೇಶಕಿ ದೀಪಾ ಕುಲಕರ್ಣಿ ಅವರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರು ಹಂಪಣ್ಣ ಸಜ್ಜನ್, ಡಿವೈಎಸ್ಪಿ ಶಾಂತವೀರ್, ತಹಶೀಲ್ದಾರ್ ಸುರೇಶ್ ವರ್ಮಾ, ಜಯಂತರಾವ್ ಪತಂಗಿ, ಮಲ್ಲಿಕಾರ್ಜುನ ಗೌಡ ತಲ್ಮಾರಿ, ಪವನ್ ಪಾಟೀಲ್, ಬಶೀರ್ ಅಹಮದ್, ಎಲ್ಲ ಕೆಡಿಪಿ ಸದಸ್ಯರು, ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಗಾರಲದಿನ್ನಿ ವೀರನಗೌಡ, NKS TV4. ಅದಕ್ಕೆ ನಾನು ಹೇಳ್ತೀನಿ, ಜಾಗೃತಿಯನ್ನು ನೀವೇನು ಹಾಕ್ತದಲ್ಲ, ಈ ಆಕ್ಟ್ಗಳನ್ನ ಕಠಿಣವಾದಂತ ಇಂಪ್ಲಿಮೆಂಟ್ ಮಾಡಕ್ಕೆ ನೀವು ಟಾಸ್ಕ್ ಫೋರ್ಸ್ ಕರೆಕ್ಟ್ ಸ್ಟ್ರಾಂಗ್ ಇರೋದಿಲ್ಲ. ನಮ್ಮ ಅಧಿಕಾರಿಗಳು ಬೇರೆ ಇಲಾಖೆ, ಪೊಲೀಸ್ ಇಲಾಖೆಯವ್ರನ್ನ, ತಹಸೀಲ್ ಆಫೀಸ್ ಇಲಾಖೆ, ನೀವು ಜಂಟಿಯಾಗಿ ಒಂದು ಮಾಡ್ಬೇಕಂತ ನಾನು ಅಂತೀನಿ. ಸುಮಾರು ಕಳಪೆ ಮಟ್ಟದ ಪೆಸ್ಟಿಸೈಡ್ಸ್ಗಳು ಬರ್ತಾ ಇದಾವ, ಕಳಪೆ ಮಟ್ಟ ಗೊಬ್ಬರಗಳು ಮತ್ತು ಇವು ಬಿತ್ತನೆ ಬೀಜಗಳು, ಇವು ಯಾವ ಆಗ್ಬಾರ್ದು. ನಾನು ಈ ಒಂದು 2 ತಿಂಗಳಲ್ಲಿ ನೀವು ಬಹಳ ಜಾಗೃತಿಯಾಗಿ ರೈತರ ಬಗ್ಗೆ ಕಳಕಳಿ ಇದ್ದು ನೀವು ಒಂದು ಟೀಮ್ ಆಗಿ ನೆಟ್ವರ್ಕ್ ಹೋಗ್ತಾ ಇದ್ರೆ, ಸರ್ಪ್ರೈಸ್ ವಿಸಿಟ್ ಮಾಡ್ತಾ ಇದ್ರೆ ನಿಮಗೆ ಸಿಗ್ತದೆ. ಇಲ್ಲ ಹೋದ್ರೆ ನಿಮ್ಗೆ ಯಾವ ತಡೆಗಟ್ಟಕ್ಕಾಗಲ್ಲ. ಇಲ್ಲ ಉದ್ಘಾಟನೆ ಮಾಡಕ್ಕಾಗಲ್ಲ. ಈಗ ಅಂತ ಪ್ರಾಜೆಕ್ಟ್ ಮಾಡಿದ್ವಿ, ಇಷ್ಟು 7 ಕೋಟಿ ರೂಪಾಯಿ 8 ಕೋಟಿ ರೂಪಾಯಿ ಮಾಡಿದ್ಮೇಲೆ ಒಳಗಡೆ ನೀವು ನೆಟ್ವರ್ಕ್ ಆಗಿ ಹೋಗುದಿಲ್ಲ ನೋಡೋದು. ಯಾವಾಗ ಈ ಒಂದು 2 ದಿನದಲ್ಲಿ ಪೇಮೆಂಟ್ ಆಗಿ ಅವೆಲ್ಲ ಪೈಪ್ ಲೈನ್ ಹಾಕ್ಬೇಕು. ನೀವೇನು ಈಗಲೇ ಸುಮ್ಮನೆ ಮತ್ತೆ ಆಮೇಲೆ ಕಾರ್ಯಕ್ರಮ ಮಾಡಬೇಕು. ಯಾವ್ದಾದ್ರು ಸೇವಿಂಗ್ಸ್ ಮಾಡ್ರಿ, ಬೇರೆ ಬೇರೆ ಯಾವ್ದಾದ್ರು ಅವರಿಗೆ ಡೈರೆಕ್ಷನ್ ಅವ್ರು CO ಅವರೆಲ್ಲ ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಇದ್ದಾಗ ಎಮರ್ಜೆನ್ಸಿ ಡ್ರಿಂಕಿಂಗ್ ವಾಟರ್ ಯಾವ್ದಾದ್ರು ಮಾಡ್ಕೊಟ್ಟಿದ್ದಾರೆ. ಮಾಡೋದು ಇವತ್ತೊಂದು ಪ್ರೊಸೀಡಿಂಗ್ ಒಂದೇನೋ ಉಲ್ಲೇಖ ಹಾಕಿ ಒಂದು ಮಾಡಿ KDP ಸಭೆಗೆ ಹಾಕಿ ಪೇಮೆಂಟ್ ಹಾಕಿ ನಾಳೆ ಇವೆಲ್ಲ ಹೋಗಿ ನೋಡಿಕೊಂಡು ಎಲ್ಲ ಪೈಪ್ ಲೈನ್ ರೆಡಿ ಇರ್ತದ್ರ ನೀರು ಟ್ರೈಲ್ ಬಂದ್ ಮಾಡ್ಬೋದು. ಆಮೇಲೆ ಮಾರನ್ ಕ್ಯಾಂಪ್ ಬರ್ತದಲ್ಲ, ವಿಜಯನಗರ ಕ್ಯಾಂಪ್ ಇಲ್ಲ, ಕಲ್ಮಲ ಒಂದೇ ಬರ್ತಾ ಇದೆ ಅಷ್ಟೇ, ಒಂದು ವಾರ್ಡ್ ಮಾತ್ರ ಬರ್ತಾ ಇದೆ. ಯಾಕಂದ್ರೆ ಮತ್ತೆ ಅಷ್ಟು ಕೆರೆ ದೊಡ್ಡ ಕೆರೆ ಕಾಣುತ್ತೀನಿ. ಈ ಕಡೆ ಬರೋದಕ್ಕೂ ಲೈನೇ ಬೇರೆ. ವಾಲ್ ಸಿಸ್ಟಮ್ ಮಾಡಿದ್ರೆ ನೀವು ಡೈರೆಕ್ಟ್ ಸೀತಾನಗರ ಕ್ಯಾಂಪ್ ಹೋಗೋದೇ ವಾಲ್ ಸಿಸ್ಟಮ್ ಮೇಲೆ ಅಲ್ಲ. ಆಮೇಲೆ ವಿಜಯನಗರ ಕ್ಯಾಂಪು, ಮಾರನ್ ಕ್ಯಾಂಪು, ಉಳಿಸಾಳ ಹುಡುಗರು ಅದಕ್ಕೊಂದು ವಾಲ್ ಸಿಸ್ಟಮ್ ಮಾಡಿದ್ರೆ ಡೈರೆಕ್ಟ್ ಬರ್ತಾವ. ಕಲಬಾಕ್ ಅಲ್ಲಿ ಮೇಲೆ ಓಚಿಟಿಗೇರಿ ಕಲಬಾಲ್ಗೆ ಡಿಸ್ಟ್ರಿಬ್ಯೂಷನ್ ಲೈನ್ ಹೋಗ್ತಾವ. ಹೌದಿಲ್ಲ? ಟೈಮ್ ಕೊಟ್ಬಿಡ್ತೀನಿ ನಾನು, ಉದ್ಘಾಟನೆಗೆ ಬರ್ತೀನಿ ನಾನು. ಅಷ್ಟೊತ್ತಿಗೆ ಮನೆ ಮಂದಿ ಜನ ಎಲ್ಲ ಕಡೆ ನಮಗೆ ಟ್ರೈಲ್ ಅಂತ ಬಂದವ್ ನೀರು ಅಂತ ಹೋಗ್ಕೊಂಡು ನಂಗೆ ಗೊತ್ತಿಲ್ಲ. ನೆಕ್ಸ್ಟ್ ಮಾರ್ಕೊಡೋಣ 26, 27 ಇನ್ನೂ ಒಂದು 10 days ಕೊಡ್ತೀನಿ. 22 ಇಲ್ಲ 24, 25 ಒಳಗೆ ಅದನ್ನೆಲ್ಲ ಉದ್ಘಾಟನೆ ಮಾಡಕ್ಕೆ ಮಾಡೋಣ. 25 ಡೇಟ್ ಏನಂತ ನೋಡ್ಕೊಂಡು ಬರ್ಕೊಂಡು ಅಷ್ಟೊತ್ತಿಗೆ ನೀವು ಎಲ್ಲವನ್ನ ಟ್ರೈಲ್ ರನ್ ಆಗ್ಬೇಕು, ಎಲ್ಲ ಎಲ್ಲೆಲ್ಲಿ ಲೀಕೇಜಸ್ ಅವೆಲ್ಲ ಅಟೆಂಡ್ ಮಾಡ್ಬೇಕು. ಎಲ್ಲ ಮಾಡಿ ಇಷ್ಟು ಯಾವುದು ಕಲಮಾಲ, ಸಂಪೂರ್ಣ ಕಲಮಾಲ, ಸೀತಾನಗರ ಕ್ಯಾಂಪು, ವಿಜಯನಗರ ಕ್ಯಾಂಪು, ಮಾರನ್ ಕ್ಯಾಂಪು, ಉಳಿಸೋಣ ಈ ಇಷ್ಟು ಗ್ರಾಮಗಳಿಗೆ ನೀರು ಎಲ್ಲ ಕಡೆ ಟ್ರೈಲ್ ರನ್ ಮಾಡಿ OHT ಏರಿಸಿ
ಅಲ್ಲಿಂದ ಕೆಳಗಡೆ ಡಿಸ್ಟ್ರಿಬ್ಯೂಷನ್ ಲೈನ್ ಕೊಟ್ಟು ಮಾಡೋದು. ಸಣ್ಣ ಪುಟ್ಟವೇನು ಆಪರೇಟ್ ಮಾಡೋದೆಲ್ಲ ಅವ್ರು PDOs ಇರ್ತಾರೆ. ಈ ಆ PDOs ಅವೆಲ್ಲ ಸಣ್ಣ ಪುಟ್ಟ ಏನೇನು ಜವಾಬ್ದಾರಿ ಬೇಕು ಅವ್ರು ಮಾಡ್ತಿರ್ತಾರೆ. ನಿನ್ನ ಕೆಲಸ ಮೇಲೆ ಏರಿಸಿ ಮತ್ತೆ ಕೆಳಗಡೆ ಕೊಡೋದು. ನೀವು ನಾವೆಲ್ಲ ಸೇರಿ ಸಾರ್ವಜನಿಕರಿಗೆ ಅನುಕೂಲವಾದ ರೀತಿಯಲ್ಲಿ ಕೆಲಸಗಳನ್ನ ಮಾಡೋಣ. ನಿಮ್ಗೆ ಏನ್ ಬೇಕು ಅದನ್ನ ಪ್ರೋತ್ಸಾಹ ಆಗಿ ರೇಟು ಈಗ ಮಾರ್ಕೆಟ್ ರೇಟ್ ಅಲ್ಲಿ ಏನ್ ನೀವು ಇಷ್ಟು ಮಾಡ್ಬೇಕಂತ ಹೇಳಿ ನೀವು ಸ್ಟಾರ್ಟಿಂಗ್ ರೇಟ್ ಇರ್ತದ. ಬಟ್ ಇವಾಗ ಬಯೋಸ್ಟಿಮ್ಯುಲೆಂಟ್ಸ್ಗೆ ಒಂದು ಆಕ್ಟ್ ಬಂದಿದೆ ಸರ್. ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರಲ್ಲೇ ಸೇರಿಸಿದ್ದಾರೆ ಸರ್ ಅದನ್ನ. ಸೊ ಇವಾಗ ಲಾಸ್ಟ್ ಅಂದ್ರೆ ಲಾಸ್ಟ್ ಇಯರ್ನಿಂದ ಈ ವರ್ಷದಿಂದ ಅವ್ರು ಕೌಂಟರಲ್ಲಿ ಏನಿಟ್ಟು ಮಾಡ್ತಾರೆ ಅದೆಲ್ಲ ಲೈಸೆನ್ಸ್ ಅಲ್ಲಿ ಇರಬೇಕು ಅಂತ ಹೇಳಿ ಎಲ್ಲ ಜಾಗೃತಿ ಮೂಡಿಸ್ತೀವಿ ಸರ್. ಇದಕ್ಕಿಂತ ಮುಂಚೆ ಆ ಪದ್ಧತಿ ಇರಲಿಲ್ಲ ಸರ್. ಅವ್ರು ಆಕ್ಟ್ ಇರಲಿಲ್ಲ. ಸೊ ಹಾಗಾಗಿ ಇವಾಗ ಅದರದ್ದು ತೊಂದರೆ ಆಗ್ತದೆ ಸರ್. ಆಕ್ಚುಲಿ ಆನ್ಲೈನ್ ಅಪ್ಲಿಕೇಶನ್ಸ್ ಲೈಸೆನ್ಸ್ ಸರ್ವೆ ಬರ್ತಾವ ಸರ್. ಈಗ ಗವರ್ಮೆಂಟ್ ಸರ್ವೆಗೆ ನಾವು ಇದು ಅರಣ್ಯ ಕೆಲಸ ಇದು ಯಾವ್ದು ಮಿಸ್ಲೇನಿಯಸ್ ಗ್ರಾಂಟ್ಸ್ ಅರ್ಜಿ ಮಾಡ್ತಿರ್ತಾರೆ ಸರ್. ಉಳಿದಿದ್ದೆಲ್ಲ ಅಷ್ಟು ಗವರ್ಮೆಂಟ್ ಸರ್ವೆ ಮಾಡ್ತಾರೆ ಸರ್. ಯಾಕಂದ್ರೆ ಅವ್ರಿಗೆ ಫಿಕ್ಸ್ ಸ್ಯಾಲರಿ ಇರ್ತೈತಿ. ಕೋಡಿ ಮತ್ತೆ ಅವೆಲ್ಲರಿಗೂ ಎಲ್ಲ ಆಗ್ತದೆ ಸರ್. ಗವರ್ಮೆಂಟ್ ಸರ್ವೆಗೆ ಎಲ್ಲ ಆಗ್ತದೆ, ಲೈಸೆನ್ಸ್ ಸರ್ವೆಗೆ ಎಲ್ಲ ಆಗ್ತದೆ. ಈಗ ಏನಾಗ್ತದೆ ತತ್ಕಾಲ